ಧರ್ಮಸ್ಥಳದ ಬುರುಡೆ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಸದ್ದು ಮಾಡಿತ್ತು, ಚರ್ಚೆ ಆಗಿತ್ತು. ಈಗ ಈ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ನೋಟಿಸ್ಗೆ ಪತರಗುಟ್ಟಿದೆ ಬುರುಡೆ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಯ್ಯ ಹೇಳಿಕೆ ಆಧಾರದ ಮೇಲೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ರದ್ದುಗೊಳಿಸುವಂತೆ, ಕ್ವಾಶ್ ಮಾಡುವಂತೆ ಬುರುಡೆ ಗ್ಯಾಂಗ್ ಅರ್ಜಿಯನ್ನು ಹಾಕೊಂಡಿದೆ. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು ಬುರುಡೆ ಗ್ಯಾಂಗ್. ಬುರುಡೆ ಗ್ಯಾಂಗ್ನ 4 ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಟಿ ಜಯಂತ್, ವಿಠಲ್ ಗೌಡ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಕೇಸ್ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿಕೊಂಡಿರುವಂತಹದ್ದು. ಬುರುಡೆ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಬಟಾಬಯಲಾಗಿತ್ತು. ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ಯಾವ ರೀತಿ ಪಿತೂರಿ ಮಾಡಿದ್ರು ಎಲ್ಲವೂ ಕೂಡ ಜಗಜ್ಜಾಹೀರಾಗಿದೆ. ಇನ್ನೇನು ಶರವನ್ನು ಬರೆದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇದೇ ಬುರುಡೆ ಗ್ಯಾಂಗ್ ಹೊಸ ಡ್ರಾಮಾ ಶುರು ಹಚ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಮುಸುಕುದಾರಿ ಚಿನ್ನಯ್ಯ ಪ್ರತ್ಯಕ್ಷನಾಗಿ ಬುರುಡೆ ಸಮೇತ ಕಂಪ್ಲೇಂಟನ್ನು ಕೊಟ್ಟಿದ್ನೋ, ಇದೇ ಗ್ಯಾಂಗ್ ಒತ್ತಡವನ್ನು ಹೇರಿ ಎಸ್ಐಟಿ ರಚನೆ ಆಗುವ ಹಾಗೆ ಮಾಡಿತ್ತು. ಇದೇ ಗ್ಯಾಂಗ್ ರಾಜ್ಯ, ಹೊರ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಿದ್ದು ಕೂಡ ಇದೇ ಗ್ಯಾಂಗ್ ಅನ್ನುವಂತಹ ವಿಚಾರ ಎಸ್ಐಟಿ ತನಿಖೆಯ ಮೂಲಕ ಒಂದೊಂದಾಗಿಯೇ ಹೊರಬಂತು. ಈಗ ಎಸ್ಐಟಿ ಶರ ಬರೆಯುವುದಕ್ಕೂ ಮೊದಲು ಈ ಬುರುಡೆ ಗ್ಯಾಂಗಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿತ್ತು. ಈಗ ಇವರು ಕೋರ್ಟ್ನ ಮೆಟ್ಟಿಲೇರಿದ್ದಾರೆ, ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆ ಬುರುಡೆ ಪ್ರಕರಣ, ಮತ್ತೊಂದು ಕಡೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗ ಈ ಬುರುಡೆ ಗ್ಯಾಂಗ್ ಹೊಸ ಡ್ರಾಮಾ ಶುರು ಮಾಡಿಕೊಂಡಿದೆ. ಅಂದರೆ ಈ ಬಂಧನದಿಂದ ಪಾರಾಗುವಂತಹ ಪ್ಲಾನನ್ನು ಈ ಮೂಲಕ ಮಾಡ್ತಾ ಇದೆಯಾ ಈ ಗ್ಯಾಂಗು ಅಂತ ಹೇಳಿ. ಪ್ರೇಮ್, ಇದೀಗ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಹಲವಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಒಂದು ಆರೋಪದ ಮೇಲೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು. ಆ ಒಂದು ಮೂಲ FIR ಏನಿತ್ತು, ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಆ ಮೂಲ FIR ಅನ್ನ ರದ್ದು ಮಾಡಬೇಕು. ಹಾಗೆ ಈ 4, ಅದು ಗಿರೀಶ್ ಮಠಣ್ಣ ಸೇರಿದಂತೆ ಮಹೇಶ್ ತಿಮರೋಡಿ, ವಿಠಲ್ ಗೌಡ ಸೇರಿದಂತೆ 4 ವಿಚಾರಣೆಗೆ ಕರೆಯಲಾಗಿತ್ತು. ಆ ನೋಟಿಸ್ ಸಹ ಸೇರಿ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹೀಗಾಗಿ ಈ ಇಡೀ ಪ್ರಕರಣವನ್ನ ರದ್ದು ಮಾಡಬೇಕು ಅಂತೇಳಿ ಈ 4 ಹೈಕೋರ್ಟ್ ಮೊರೆಯನ್ನ ಹೋಗಿರೋದು. ಕಾರಣ ಯಾಕೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಇದೇ ಅಕ್ಟೋಬರ್ 24ನೇ ತಾರೀಕು ಈ 4 ವಿಚಾರಣೆಗೆ ಎಸ್ಐಟಿ ಕರೆದಿತ್ತು. ಈ ಹಿಂದೆ ಹಲವಾರು ಬಾರಿ ವಿಚಾರಣೆಗೆ ಕರೆದು ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋ ಕೆಲಸವನ್ನ ಮಾಡಲಾಗಿದ್ರು. ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ FIR ನಲ್ಲಿ ಹೊಸ ಸೆಕ್ಷನ್ಗಳನ್ನ ಆಡ್ ಮಾಡಲಾಗಿದೆ. ಆ ಹೊಸ ಸೆಕ್ಷನ್ಗಳ ಪ್ರಕಾರ ಇಲ್ಲಿ ಒಂದಷ್ಟು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದು, ಎಲೆಕ್ಟ್ರಿಕ್ ದಾಖಲೆಗಳೇನಿದೆ ಅದನ್ನ ವಂಚನೆ ಎಸಗಿರೋದು, ಉದ್ದೇಶ ಪೂರ್ವಕವಾಗಿ ಮಾಹಿತಿಯನ್ನ ನೀಡೋದಕ್ಕೆ ವಿಫಲ ಆಗಿರೋದು, ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡಿರೋದು, ಈ ರೀತಿಯಾಗಿ ಹಲವಾರು ಪ್ರಕರಣಗಳನ್ನ, ಹೊಸ ಕೇಸ್ಗಳನ್ನ, ಸೆಕ್ಷನ್ಗಳನ್ನ ಇದೀಗ FIR ನಲ್ಲಿ ಎಸ್ಐಟಿ ಆಡ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬಹುದು ಅನ್ನೋ ಒಂದು ಭಯ ಇದೀಗ ಈ ಬುರುಡೆ ಗ್ಯಾಂಗ್ಗೆ ಕಾಡ್ತಿದೆ. ಹೀಗಾಗಿಯೇ ಇದೀಗ ಹೈಕೋರ್ಟ್ ಮೊರೆ ಹೋಗುವ ಮೂಲಕ ಇಡೀ ಪ್ರಕರಣವನ್ನ ರದ್ದು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಚಿಂತನೆಯನ್ನ ಮಾಡದಂತೆ ಕಂಡು ಬರ್ತಿದೆ. ಇವರ ಪರ ಹಿರಿಯ ವಕೀಲ ಬಾಲನ್ ಅವರು ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಿಸ್ಟ್ ಆಗಿದೆ. ಮುಂದಿನ ಗುರುವಾರ ಈ ಅರ್ಜಿಯ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ಬರಬಹುದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.